ನಾವು ಸರ್ಕಾರ ಇವ್ರು ಬರೋ ತನಕ ನಿಲ್ಲಿಸ್ತಂತೇವೆ. ಇದು ಬೇರೆಯವರೆಲ್ಲ ಕಲಿಸಿದ್ದಾರೆ. ಬೇರೆಯವರ ಸಂಬಂಧಪಟ್ಟ ಊರಿನವರು ಇಲ್ಲಿ ಮಹಿಳೆಯರಿಗೆ ಎದುರಾಗಿ ಅವನು ಹೇಳಕ್ಕೆ ಹೋದ ತಕ್ಷಣ ಮತ್ತೆ ಒಂದು ರೌಂಡ್ ಕಟ್ಟಿದ್ದಾರೆ. ಹಾಗೆ ಮತ್ತೆ ಆಗುದಿಲ್ಲ ಅಂತಾದರೆ ನೀವು ಅದು ಮೊದಲೇ ಹೇಳಬೇಕಲ್ಲ. ನಿಮಗೆ ನಾನು ಯಾವುದು ಬಾಕಿ ಮನೆ ಮಾಡಿದವರಿಗೆಲ್ಲ ನೋಟಿಸ್ ಮಾಡ್ತಾ ಇದ್ದೀವಿ. ಅದನ್ನು ಸುಮ್ಮನೆ ಇರಬೇಕು, ಒಂದು ಕ್ರಮ ಅದರಲ್ಲಿ ತೆಗೆದುಕೊಳ್ಬೇಕು. ಇಲ್ಲದ್ರೆ ನಮಗೆ ಬಿಡಬೇಕು. ಅದರಲ್ಲೆಲ್ಲ ಕ್ರಮ ನಾವು ಯಾರನ್ನು ಮನೆ ತೆಗೆಯಿರಿ ಅಂತ ನಾವು ಯಾವತ್ತೂ ನಿಮಗೆ ಸಾಕಿಲ್ಲ. ಯಾಕೆಂದರೆ ನಾವು ಹೇಳೋದು ನಮಗೆ ಮನೆ ಕಟ್ಟಲಿಕ್ಕೆ ಬಿಡಿ. ಅದು ಕೂಡ ಮನೆ ಕಟ್ಟಲಿಕ್ಕೆ ಅಂದರೆ ನಾವು ಮನೆ ಇಲ್ಲದವರಿಗೆ ಕಟ್ಟಲಿಕ್ಕೆ ಬಿಡಿ ಅಂತ. ಮನೆ ಇದ್ದವರಿಗೆ ಬೇಡ, ಅದು ಬೇಡ. ನಿಮಗೆ ಗೊತ್ತು ಅವರೆಷ್ಟು ಗೌರ್ಮೆಂಟ್ ಲ್ಯಾಂಡ್ ವಿಚಾರದಲ್ಲಿ ಎಷ್ಟು ಪಕ್ಕ ಇದ್ದಾರೆ ನಿಮಗೆ ಗೊತ್ತುಂಟು. ಅಲ್ಲ, ಅದು ಈಗ ಅಂತಲ್ಲ, ಅದು ಕಾನೂನು ಮೊದಲೇ ಇತ್ತು. ಆಗ ಯಾಕೆ ಸುಮ್ಮನಿತ್ತು? ಆಗ ಯಾರು ನಾವು ಬಂದ ನಂತರ ಸುಮ್ಮನೆ ಇಲ್ಲ. ನಾವು ಮಾಡೋದು ಮತ್ತೆ ಸುಮ್ಮನಿಲ್ಲ, ಅಲ್ಲಿ ಅರ್ಧದಲ್ಲಿ ಎಲ್ಲ ಮನೆ ನಿಂತಾಗ ನಾವು ಅದನ್ನು ಹೇಳುದು. ನೀವು ಮೊದಲೇ ಕ್ರಮ ಕೈಗೊಳ್ತಿದ್ರೆ ಏನಾಗ್ತಿರ್ಲಿಲ್ಲ. ಯಾಕೆ ಇಲ್ಲ ಹೇಳಬೇಕು? ನೀವು ಸರ್ಕಾರಿ ಜಮೀನಲ್ಲಿ ಯಾರು ಮನೆ ಕಟ್ಟಲೇಬೇಡಿ ಬಂದವರು ನೋಡಿ. ನೀವು ಆ ದಿವಸ ಹೇಳಿದ್ದು ಒಬ್ಬರಿಗೊಬ್ಬರು ಕಚ್ಚಾಡಬೇಡಿ. ಒಂದು ಮನೆ ನಿವಾಸದ ರಿಜಿಸ್ಟರ್ ಉಂಟು, ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಕೊಟ್ಟ ನಂತರ ನೀವು ಎಲಿಜಿಬಲ್ ಇದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ನಾವೇ ಶಿಫಾರಸು ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಕಟ್ಟಿದವರು ಇದ್ದವರಿಗೆ ಏನ್ ಮಾಡಿದಿರಿ? ನೀವು ಕಟ್ತಾ ಇದ್ದಾರಲ್ಲ, ಇಲ್ಲಿ ಕಟ್ಟುತ್ತಾ ಕೊಡಿ ನಮಗೆ. ಎಷ್ಟು ಕೊಡುದು? ಎಷ್ಟು ಸಲ ಕೊಡುದು? ಎಲ್ಲ ಈಗ ಯಾಕೆ ಕೊಡುದು? ಕೊಟ್ಟದ್ದನ್ನು ಮೊದಲು ತನಿಖೆ ಮಾಡಿ, ಮತ್ತೆ ಕೊಟ್ಟದ್ದನ್ನು ತನಿಖೆ ಮಾಡ್ಬೇಕಲ್ಲ. ನಿಮ್ಗೆ ನಾನು ಟೈಮ್ ವೇಸ್ಟ್ ಮಾಡುದಲ್ಲ, ಟೈಮ್ ವೇಸ್ಟ್ ಅದನ್ನೇ ಹೇಳುದು. ನಿಮ್ಮ ಸರ್ಕಾರಿ ಡ್ಯೂಟಿಯನ್ನು ಮಾಡ್ಲಿಕ್ಕೆ ನಿಮ್ಮ ಮೇಲವರು ಹೇಳಿದಿರಿ, ನೀವು ಮಾಡಿದ್ದೀರಿ. ಅದಕ್ಕೂ ಗೌರ್ಮೆಂಟ್ ಲ್ಯಾಂಡು RTC ಮತ್ತೆ ಇದನ್ನ ಏನು ಹೇಳಬೇಕು ಅದನ್ನೇ ಹೇಳಬೇಕಲ್ಲ. ನಾವು ಹೋಗುವ, ಮೇಲಧಿಕಾರಿ ಬಳಿ ಹೋಗುವ. ಈಗ ಎಲ್ಲಿದ್ದಾರೆ ಹೇಳಿ, ನಾವು ಬರ್ತೇವೆ. ಹೋಗುವ, ಬನ್ನಿ, ಒಟ್ಟಿಗೆ ಹೋಗುವ. ಹೋಗಿ ನನಗೆ ಫೋನ್ ಮಾಡಿ. ಫೋನ್ ಮಾಡೋದು ಬೇಡ, ಯಾಕಂತ ಹೇಳಿದ್ರೆ ಅಲ್ಲಿ ಕೂತು ರೆಕಾರ್ಡ್ ಎಲ್ಲ ಇಟ್ಕೊಂಡೇ ಬರ್ತೇನೆ ನಾನು. ಏನು ರೆಕಾರ್ಡ್ ಕೊಡಿ, ಇಲ್ಲಿ ಕೊಡಿ, ಸ್ಪಾಟ್ ಅಲ್ಲ, ನೀವು ಹೇಳಿದ್ದೇನು ಮೇಲಧಿಕಾರಿ ಹೇಳಿದ್ದನ್ನು ಮಾಡಿದೆ ಅಂತ ಅಲ್ವಾ? ಆ ಮೇಲಧಿಕಾರಿಯನ್ನು ಅಲ್ಲಿ ನಾವು ಅದರಲ್ಲೂ ವಾದ ಮಾಡಿ ಮಾತಾಡಬೇಡಿ. ನೋಡಿ, ತಪ್ಪು ಮಾಡಿದವರಿಗೆ ನೀವು ಏನು ಮಾಡಿದ್ದೀರಿ ಅದು ಹೇಳ್ಬೇಕಲ್ಲ. ಸ್ಟೇಷನ್ ಅಲ್ಲಿ ಜಾಗ ಇದ್ದು ಗೌರ್ಮೆಂಟ್ ಉಂಟಲ್ಲ, ಅದು ನೋಡುದು ಅಂತ ತೆಗಿಸುದಿಲ್ಲ, ನಂತರ ನೋಡುವ. ತೆಗೆಯುದು ಬೇಡ, ತೆಗೆಯುದು ಯಾಕೆ ಮಾಡಿದ್ದನ್ನು? ಅದೆಂತಂದ್ರೆ ಕ್ಲಿಯರ್ ಆಗಲಿ, ನಂತರ ತೆಗೀರಿ. ಅಲ್ಲಿ ಕ್ಲಿಯರ್ ಆದ ನಂತರ ತೆಗುವ, ಈಗ ತೆಗಿಸ್ಬೇಡಿ. ಬೇರೆ ಏನಾದ್ರು ಮಾತಾಡ್ಲಿಕ್ಕೆ ಇದ್ರೆ ಮಾತಾಡಿ, ಸರಿ ಮಾಡ್ಕೊ. ನಮ್ಮೂರಲ್ಲಿ ನಮ್ಗೂ ಮನಸ್ಸಿಲ್ಲ, ನಮಗೂ ಮನಸ್ಸಿಲ್ಲ. ಸಂತೆ ಮಾರ್ಕೆಟ್ಗೆ ಪಂಚಾಯತಿಂದ ಸರಿಯಾಗಿ ನಿರ್ಣಯ ಕಳಿಸಿದ್ದೇವೆ. ಅದು ಸಂತೆ ಮಾರ್ಕೆಟ್ ಮಾಡ್ಲಿಕ್ಕೆ ಉಂಟು, ಅದನ್ನು ತೆಗೆಯಲಿ. ಅದೆಲ್ಲ ಡಾಕ್ಯುಮೆಂಟ್ ತಗೊಂಡು ಎಲ್ಲ ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡಿ, ತೊಂದರೆ ಇಲ್ಲ. ಅದು ಸಂತೆ ಮಾರ್ಕೆಟ್ಗೆ ಆಲ್ರೆಡಿ ಪಂಚಾಯತಿಂದ ಸಂತೆ ಮಾರ್ಕೆಟ್ಗೆ ಅಂತ ಈಗ ಪಂಚಾಯತಿಗೆ ಈಗ ಗೌರ್ಮೆಂಟ್ ಮೀಟಿಂಗ್ ಎಲ್ಲ ಕಲಿತು ಎಲ್ಲ ಇದು ಗೌರ್ಮೆಂಟ್ ಜಾಗದಿಂದ ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಅಂದ್ರೆ ತೆಗಿ. ನಮ್ಗೆ ಏನು ಕ್ಲಿಯರ್ ಉಂಟು, ತೆಗಿ. ಹಾಗೆ ಆಗಲಿ, ಈಗ ತೆಗಿಲೇಬೇಡ. ಈಗ ತೆಗಿತೀನಿ ನೀವು ಅಷ್ಟು ಇದರಲ್ಲಿ ಬಂದು ಇದರ ಮುಂಚೆದೆಲ್ಲ ಇದು ಮಾಡಿದ್ದೀವಿ. ಒಳ್ಳೇದಲ್ಲ ಮಾಡ್ಲಿ ಎಲ್ಲ ಮಾಡಿ ಒಟ್ಟಿಗೆ ತಕೊಂಡು ನಾವು ಇದನ್ನು ಮುಂದುವರಿಸುವುದಿಲ್ಲ. ನೀವು ಎಲ್ಲ ತೆಗೆದುಕೊಂಡು ಬನ್ನಿ, ಹಾಗೆಲ್ಲ ಮಾಡಿ. ಏನ್ ಬೇಕು ಇಲ್ಲಿ ನೀವೇ ಹೊಣೆ ಹಾಕ್ತೀರಿ. ಇಲ್ಲಿ ಒಂದು ವೇಳೆ ಒಂದು ಕಲ್ಲು ಇನ್ನು ಕಟ್ಟಿದ್ರೆ ಇಲ್ಲಿ ಅಲ್ಲ, ನಾನು ಅಧ್ಯಕ್ಷರಾಗಿ ಮಾತಾಡ್ತೇನೆ. ಕೇಳಿ, ನೀವು ಕೇಳಿ ಸರಿ, ನೀವು ಕೇಳಿ. ನಾನು ನೀವು ಕೇಳಿ, ಒಂದು ನಿಮಿಷ ನಾನು ಮಾತಾಡ್ತಿದ್ದೇನೆ. ನೀವು ಕೇಳಿ. ಇಲ್ಲಿ ಇನ್ನು ಇದಕ್ಕಿಂತ ಮುಂಚೆ ಒಂದು ಕಲ್ಲು ಕಟ್ಟಿದ್ರು ಕೂಡ ಇಲ್ಲಿ ಏನಾಗ್ತದೆ ಮತ್ತೆ ನೋಡಿ. ಮಾತು ಕೇಳಿ, ನೀವೇ ಹೊಣೆ ಅದಕ್ಕೆ. ಇನ್ನಾದ್ರೆ ಅಲ್ಲ ಕೇಳಿ, ಇನ್ನು ಹೇಳಿ. ನಾನೇನ್ ಮಾಡ್ತಾ ಇದ್ದೀನಿ ಹೇಳಿ, ನನ್ನ ಕೆಲಸ ಮಾಡ್ತೀರಿ. ಸರಿ, ಏನು ಗೊತ್ತುಂಟ, ಪ್ರೊಸೀಜರ್ ಇದೆ. ಹೌದು, ಸರಿನಾ? ನಾನು ಹೋಗಿ ಇವರ ಸಬ್ ಇನ್ಸ್ಪೆಕ್ಟರ್ ಹತ್ರ ಏನು ಅಂತ ಮಾತಾಡಿ ಅದಕ್ಕೆ ಸಂಬಂಧಪಟ್ಟ ಕ್ರಮ ತೆಗಿತೀವಿ. ಇಲ್ಲೇ ಮಾಡಿ ನಾನು ನಿಮ್ಮಲ್ಲಿ ಹಾಗೆ ಹೇಳೋದಲ್ಲ, ನಾನು ನಿಮಗೆ ಹಾಗೆ ಹೇಳೋದಲ್ಲ. ಇನ್ನು ಈ ವಾಪಸ್ ಇಲ್ಲಿ ಕಲ್ಲು ಕಟ್ಟಿದ್ರೆ, ವಾಪಸ್ ಇಲ್ಲಿ ಕೆಲಸ ಆದ್ರೆ ಇದಕ್ಕೆ ಹೊಣೆ ನೀವು. ಪಂಚಾಯತ್ ಜನ ಇಲ್ಲಿ ಕೂರಿಸಿ, ಇಲ್ಲಿ ಯಾಕೆ ಆಗುದಿಲ್ಲ? ಕಂದಾಯ ಜನ ಹಾಕಿಲ್ಲಿ ಮಾತಾಡ್ತಿಲ್ಲ. ಈಗ ನಾನು ನಮ್ಗೆ ಗೊತ್ತುಂಟು.
ಇದೇನಿದೆ ಈಗ ಯಥಾಸ್ಥಿತಿ ಕಾಯ್ದುಕೊಳ್ಳಿ. ಈಗ ನೋಡಿ, ಈಗ RI ಸರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮುಂದಿಂದ ಏನು ಆದೇಶ ಬರ್ತದೆ ಅಲ್ಲಿ ತನಕ ನೋಡಿ. ಮತ್ತೆ ಅದ್ರ ಬಗ್ಗೆ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗೋದು ಬೇಡ. ಈಗ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೋ ಅಥವಾ ಇದು ಮಾಡ್ತಾರೋ ಅದು ಅವರಿಗೆ ಬಿಟ್ಟದ್ದು, ಆ ಕಂದಾಯ ಇಲಾಖೆಗೆ ಬಿಟ್ಟದ್ದು. ಈಗ ಅವರ ಇದರಲ್ಲಿದೆ, ಈಗ ಅವರು ಏನಿದೆ ಅದನ್ನು ಮಾಡಲಿ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಲ್ಯಾಂಡ್ ಆರ್ಡರ್ ಒಂದು ಊರಲ್ಲಿ ಸಮಸ್ಯೆ ಆಗುವಂಥದ್ದು ಬೇಡ. ಈಗ ಗಲಾಟೆ ಮಾಡೋದು ಈಗ ಏನುಂಟು ಅದನ್ನು ಮಾಡಿ. ಈಗ ಇವರು ಹೇಳ್ತಾ ಇದ್ದಾರಲ್ಲ, ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ನೀವು ಅಧ್ಯಕ್ಷರು ಮಾತಾಡೋದು ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಸರಿ, ನೀವು ಅಧಿಕಾರಿ ನಿಮ್ಮ ಲೆವೆಲಲ್ಲಿ ನೀವು ಮಾತಾಡಿ. ನಮಗೆ ಸಾರ್ವಜನಿಕರು ಮುಖ್ಯ. ಸರಿಯಾ? ಜನ ಇದ್ದಾರಲ್ಲ, ಹಿಂಗೆಲ್ಲ ಏನಾಗಬಾರ್ದು. ಸರಿ ಸರಿ, ನಾವು ಕೂಡ ಅದೇ ರೀತಿಯಲ್ಲಿ ಸಾರ್ವಜನಿಕರು ಮುಖ್ಯ ಅಂತ ಹೇಳಿ ನಿಮ್ಗೆ ನಿನ್ನೆ ಕಂಪ್ಲೇಂಟ್ ಮಾಡಿ ಬಂದಿದ್ದೇನೆ ಸ್ಟೇಷನ್ಗೆ. ಹೇಳಿಲ್ವಾ? ನಿನ್ನೆ ಕಂಪ್ಲೇಂಟ್ ಕೊಡ್ಲಿಲ್ವಾ ನಾನು? ಹಲೋ ಇವರೇ, ನಮಗೆ ಪೊಲೀಸರು ಬಂದ್ರೆ ನಾವು ನಿಮ್ಗೆ ಕೂಡ ನಾವು ಬೇಡ ಅಂದ್ರೆ ನೀವು ಎಕ್ವೈರ್ ಮಾಡಿದಾರೋ ಲಿಸ್ಟ್ ಅನ್ನು ಎಂಕ್ವೈರಿಗೆ ಹಾಕಿದ್ದನ್ನು ಕೂಡ 1 ವರ್ಷ ಇಟ್ಕೊಂಡ್ರಿ. ಅಲ್ಲಿ ಮನೆ ಆಗ್ತಾ ಉಂಟಲ್ಲ, ಅಲ್ಲಿ ನ್ಯಾಯಯುತವಾಗಿ ಆಗ್ತಾ ಉಂಟ ಮನೆ. ಕಾನೂನು ನಿಂಚ ಉಂಟ ಅಂಚನೆ ಮಲ್ಪೋಡ ಅಪ್ಪನಿತ್ತೆ ಕಾನೂನು ಇವರ ಹಿಂದೆ ಯಾರು ಹೋಗ್ತಾರೆ ಅವರಿಗೆ ಸರ್ಕಾರಿ ಜಾಗವನ್ನ ರೆಡಿ ಮಾಡಿ ಕೊಡ್ತಾರೆ. ನಾವೊಂದು ನಮಗೆ ಮನೆ ಇಲ್ಲ ಸರ್, ನೋಡಿ ನಾವು SC ಮನೆ ಕಟ್ಟುತ್ತೇವೆ. ಹಾಗೆ ಮಾಡಿ ಸರ್, ನಾವು ಕಟ್ತೀವಿ. ಗ್ರಾಮ ಪಂಚಾಯಿತಿಯ ಕೊಳವೂರು ಗ್ರಾಮದಲ್ಲಿ 35 ಸರ್ವೆ ನಂಬರಿನಲ್ಲಿ ಇವತ್ತೊಂದು ಸಣ್ಣ ಒಂದು ತೊಂದರೆಯ ರಾಜಕೀಯವಾಗಿ ಇಲ್ಲಿ ತೊಂದರೆಯನ್ನು ಊರಿಗೆ ಮಾಡ್ತಾ ಇದ್ದಾರೆ. ಇವತ್ತು 35 ಸರ್ವೆ ನಂಬರ್ನಲ್ಲಿ ಒಂದು ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಾಗವನ್ನು ನಾವು ಪಂಚಾಯಿತಿಗೆ ಕಾದಿರಿಸಲು ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಮತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಗ್ರಾಮಸ್ಥರ ಮುಖಾಂತರ ಸಾಮಾನ್ಯ ಸಭೆಯ ಮುಖಾಂತರ ಅದನ್ನು ಅಧಿಕಾರಿಗಳಿಗೆ ಕಳಿಸಿದ್ದೇವೆ. ಅದನ್ನು ತಹಸೀಲ್ದಾರ್ ರಿಟರ್ನ್ ನೀವು ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದೀರಿ ಅಂತ ಕೇಳುವಾಗ ಅದನ್ನು ಮಾರುಕಟ್ಟೆ ಉದ್ದೇಶಕ್ಕಾಗಿ ಪಂಚಾಯಿತಿಯಿಂದ ನಾವು ನಿರ್ಣಯ ಮಾಡಿ ಕಳಿಸಿದ್ದೇವೆ ಈಗಾಗಲೇ. ಆ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿವೇಶನ ಇದ್ದವರು ಕೂಡ ಬಂದು ನಿವೇಶನ ಇಲ್ಲಿ ಇದ್ದವರು ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಪ್ರೇರಿತವಾಗಿ ಇವರು ಬಂದು ಮನೆ ಕಟ್ತಾ ಇದ್ದಾರೆ. ಆ ಮನೆಯನ್ನು ನಾವು ನಾವು ಒಂದು ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮ ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಬಂದು ಇಲ್ಲಿ ನಿಲ್ಲಿಸಿದ್ದೇವೆ. ಇದು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇಲ್ಲಿಗಲಾಗಿ ಮನೆ ಕಟ್ಟಿದರೆ ನಮ್ಮಲ್ಲಿ ಇಲ್ಲಿ ಸಮಸ್ಯೆ ತುಂಬ ತೊಂದರೆ ಆಗ್ತದೆ. ಇದನ್ನು ಪಂಚಾಯತಿ ಮಾರುಕಟ್ಟೆಗೆ ನಿವೇಶನ ಕಾದಿರಿಸಿದ್ದೇವೆ. ಅದನ್ನು ಆದಷ್ಟು ಬೇಗ ನಾವು ಇದರಲ್ಲಿ ಮಾರುಕಟ್ಟೆಯನ್ನು ಪ್ರಾರಂಭಿಸುತ್ತೇವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಲವೂರು ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ನಾವು ಹಲವಾರು ಬಾರಿ ಇಲ್ಲಿ ಅಕ್ರಮ ಕಟ್ಟಡಗಳನ್ನು ಕಟ್ಟುತ್ತಿದ್ದಾರೆ ಎಂದು ಪಂಚಾಯತಿಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ದೂರು ನೀಡಿದ್ದೇವೆ. ಈ ದೂರಿನ ಪ್ರತಿ ನಮ್ಮಲ್ಲಿದೆ. ಅದಲ್ಲದೆ ನಮ್ಮಲ್ಲಿ ಒಬ್ಬರಿಗೆ ಮನೆ ಇಲ್ಲ ಎಂದು ತಿಳಿದು
ನಾವು ಸರ್ಕಾರಿ ಜಾಗದಲ್ಲಿ ಒಂದು ಮನೆ ಕಟ್ಟಲು ರೆಡಿ ಮಾಡಿದ್ದೇವೆ. ಅದು ಸಹ SC ಅವರ ದಫನ ಭೂಮಿ ಇಲ್ಲಿ. ಇದು ಸುಮಾರು ಅನಾದಿ ಕಾಲದಿಂದಲೂ ಇಲ್ಲಿ SC ST ಇಲ್ಲಿ ಜನಾಂಗ ಇಲ್ಲಿ ದಫನ ಮಾಡುತ್ತಾ ಬಂದಿರುವ ಭೂಮಿ. ಇದು SCಗೆ ಸಂಬಂಧಿಸಿದ ಭೂಮಿಯಾಗಿರ್ತದೆ. ಇಲ್ಲಿ ಇದೀಗಲೇ ಬೇರೆಯೊಬ್ಬರು ಅಕ್ರಮವಾಗಿ ತನ್ನಗೆ ಸಿಕ್ಕಿದ ಹಕ್ಕುಪತ್ರವನ್ನು 2 ವರ್ಷದ ಒಳಗೆ ಮಾರಿ ಅದರ ಡೋರು ನಂಬರ್, ನೀರಿನ ಕಲೆಕ್ಷನ್ ಎಲ್ಲ ಈ ಅಕ್ರಮ ಕಟ್ಟಡಕ್ಕೆ ತೆಗೆದು ಇದೀಗಲೇ ಮನೆ ನಿರ್ಮಿಸಿದ್ದಾರೆ. ಅದರ ಮೇಲುಗಡೆ ನಮ್ಮವರಿಗೊಬ್ಬರಿಗೆ ಮನೆ ಕಟ್ಟಲು ನಾವು ರೆಡಿ ಮಾಡ್ತಿರುವಾಗ ಪಂಚಾಯತ್ ಸದಸ್ಯರು ಬಂದು ಅಡ್ಡ ಇಟ್ಟಿದ್ದಾರೆ, ತಡೆ ಮಾಡಿರುತ್ತಾರೆ. ಈ ಬಗ್ಗೆ ನಮಗೆ ಒಂದು ವೇಳೆ ಇದು ನಿಲ್ಲಿಸಿದರೆ, ನಾವು ಕಟ್ಟುವ ಮನೆಯನ್ನು ನಿಲ್ಲಿಸಿದರೆ ಮುತ್ತೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಅದನ್ನೆಲ್ಲ ತೆಗೆದು ನಮ್ಮ ಈ ಜಾಗಕ್ಕೆ ಬಂದು ಅವರು ಮನೆ ತೆಗಿಬೇಕು. ಇರುವ ವರ್ಷ ಉಂಡು ಇನಿ ಮುಟ್ಟ ಎಂಕ ಪಂಚಾಯತ್ ಬಂದ ದಾಲ ಇದ್ದಿ ಒಂಜಿ ಕಾರ್ಡ್ಗೆ 500 ಸಾನೆ ಕಾರ್ಡ್ಗೆ ಅರ್ಜಿ ಕೊಡ್ದು ಎಂಕ ದಾಲ ಇಜ್ಜಿ ರಡ್ಡು ಪೊಂಜೋಕ್ಲೆ ಬಾತ ನಾನು ಜೀವನ ಗರಿಪುನು ಎನ್ನ ಇಲ್ಲು ನಿತ್ತ ಬದತುಲ್ಲೆ ಬೋಡನ್ನ ಪಟ್ಟದೆ ಎತ್ಕೊನೊಲ್ಲಿ ಪಂಚಾಯತಿ ಗಡಪುರ್ಲಿ ಮಕ್ಕಳು ಅವೇನು ಮಾತಕ್ಕೆ ಅಂದ್ರೆ ಓಟ್ ಬಂದಾಗ ಮಾತ್ರ ಓಟ್ದಾಗ ಆಯ್ತದೆ ಬರ್ಪು ಬಂದಾಗ ಇಂಕಲ ಗುರ್ತ ದಿಕ್ಕುನತ್ತಂದೆ ತಾಂಡ್ರದು ಒಂಡ ಮನಿಪಿದೇರು ಇತ್ತ ಮಾತ್ರ ಪಾಪ ದಾಖಲೆ ಇಲ್ಲು ಕಾಟನಾಗ ಮಕ್ಕಳು ರಾಯ್ದ ಜೀವ ಗಲಾಪನತೆ ಅವತ್ತನ್ನ ಗವರ್ಮೆಂಟ್ ಜಾಗನ ಅಡೆಮುಟ್ಟ ಗಾರ್ತದ ತೋಟ ದಿವಂದುಲೆ ಕಂಗ ತೋಜುನು ಮೂರು ತುಲೆ ಆ ಕಂಗದ ಕೊಡಿ ತೋಜುನು ಅಡೆಮುಟ್ಟ ಗಾರ್ತದ ತೋಟ ದಿವಂದುಲೆ ಅವ ಅಪಗ ಮಕ್ಕಳು ಪಂಚಾಯತಿ ದಾಖಲೆ ಏರ್ಲೆತ್ತಿದ್ದೀರು ಪಾಪ ದಾಖಲೆ ಇಲ್ಲು ಕಟ್ಟನಾಗ ಪಂಚಾಯತಿ ದಾಖಲೆ ಪೂರ ಭತ್ತದ ಮೂಲು ಇಲ್ಲು ಕಟ್ಟೊಂದುಲ್ಲೆ 35ರಲ್ಲಿ ಒಂದು ಕುಳವೂರು ಗ್ರಾಮದ ಅಟ್ಟೆಪದವ ಎಂಬಲ್ಲಿ ಮೊದಲೇ ತಿಳಿಸಿದಂತೆ ಒಂದು ಮನೆಗೆ 94 CCಯಲ್ಲಿ ಹಕ್ಕುಪತ್ರ ಸಿಕ್ಕಿ 3 ವರ್ಷ ಆಯಿತಷ್ಟೇ. ಆ ಸ್ಥಳವನ್ನು 5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಅವರು ಅಲ್ಲಿಯೇ ಬದಿಯಲ್ಲಿ ಇನ್ನೊಂದು ಮನೆ ಕಟ್ಟುತ್ತಿರುವಾಗಲೇ ನಾವು ಅದನ್ನು ಕಂಪ್ಲೇಂಟ್ ಮಾಡಿದ್ದೆವು. 1 ವರ್ಷದಿಂದಲೂ ಅವರು ಯಾರೂ ತನಿಖೆಗೆ ಬಂದಿರುವುದಿಲ್ಲ. ಆದರೆ ಈಗ ಅವರು ಮನೆ ಕಟ್ಟಿ ಕೂತ ಮೇಲೆ ಅದು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಆದರೆ ಬೇರೆಯವರು ಕಟ್ಟುವುದು ಅದು ಕೂಡ SC ಅವರು ಮನೆ ಕಟ್ಟುವಾಗ ಅದಕ್ಕೆ ತಡೆ ಒಡ್ಡಲು ಎಲ್ಲ ಕಂದಾಯ ಇಲಾಖೆಯವರು ಬಂದು ಇಲ್ಲಿ ಗಲಾಟೆ ಪಂಚಾಯಿತಿಯ ಆಡಳಿತ ಸಮಿತಿಯವರು ಒಟ್ಟಿಗೆ ಬಂದು ಇಲ್ಲಿ ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಈ ಗಲಾಟೆಗೆ ಕಾರಣಕರ್ತರು ಪಂಚಾಯತ್ ಆಡಳಿತ ಮಂಡಳಿ ಹೊರತು ಬೇರೆಯವರಲ್ಲ. ಇಲ್ಲಿ SC ಅವರಿಗೆ ಸಂಬಂಧಪಟ್ಟ ದಫನ ಭೂಮಿ ಆಗಿರುವುದರಿಂದ ಈ ಸ್ಥಳವನ್ನು ಅವರಿಗೆ ಮನೆ ಕಟ್ಟಲೆಂದೇ ಮೀಸಲಿಡಿಸಬೇಕೆಂಬುದು ನಮ್ಮ ಅಪೇಕ್ಷೆ. ಫಸ್ಟ್ ಅರೆ ಕೊರ್ಪು ಗೊತ್ತಲ್ಲ ಕೋಯಿ ಸಾರ್ತಿಲ್ಲ ಇಲ್ಲದ ಸೆಂಕ್ಷನ್ ಯಾರಿಗೆ ಬಂತಲ್ಲ ಯಾರನ್ನ ಮಗನೆಲ್ಲ ಇಲ್ಲಿ ಕಟ್ಟಿಲ್ಲ ಅಂತ ಬಂತೆ ಗೊತ್ತಲ್ಲ ಅವತ್ತ ಯಾರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮದಲ್ಲ ನಮ್ಮ